ನಾವು ನಮ್ಮ ಭಾರತ ದೇಶ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟು ಸಾಕಷ್ಟು ನೋವು ಮತ್ತೆ ಸಾವು ಹಲವಾರು ಸಮಸ್ಯೆಗಳನ್ನ ಎದುರಿಸಿತು. ಆನಂತರದಲ್ಲಿ ಹಲವಾರು ಜನ ತಮ್ಮ ಸ್ವಾರ್ಥವನ್ನ ಬದಿಗಿಟ್ಟು ನಿಸ್ವಾರ್ಥತೆಯಿಂದ ಹಲವಾರು ಜನ ತಮ್ಮ ಬಲಿದಾನ ತಮ್ಮ ಎಲ್ಲ ಜೀವನವನ್ನ ಸವಸಿ ಸ್ವಾತಂತ್ರ್ಯವನ್ನ ತಂದುಕೊಟ್ರು. ಉದಾಹರಣೆಗೆ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಮತ್ತೆ ಮಹಾತ್ಮ ಗಾಂಧಿ ಇರ್ಬೋದು, ಅವರ ಜೀವನ ಪೂರ್ತಿಯನ್ನ ದೇಶಕ್ಕಾಗಿ ಸಮರ್ಪಣೆ ಮಾಡಿದ್ರು. ಅದರ ಪರಿಣಾಮ ಆನಂತರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಇರ್ಬೋದು, ಈ ಮಹನೀಯರು ಒಂದು ಸಂವಿಧಾನವನ್ನು ಕೊಟ್ಟು ದೇಶನ ಹೇಗೆ ಆಳ್ವಿಕೆ ಮಾಡಬೇಕು, ಅಲ್ಲಿ ನಿಯಮಗಳೇನು, ಒಂದು ವ್ಯವಸ್ಥಿತವಾಗಿ ಯಾವ ಥರ ವ್ಯವಸ್ಥೆ ಇರಬೇಕು ನಮ್ಮ ದೇಶಕ್ಕೆ ಅಂತಕ್ಕಂಥದ್ದನ್ನ ಅವರು ರೂಪಿಸ್ತಾ ಹೋದ್ರು. ಅದರಲ್ಲಿ ಸುಮಾರು ವಕೀಲರು ಮತ್ತೆ ಆಡಳಿತ ವರ್ಗದವರು, ಜನನಾಯಕರು ಎಲ್ಲರೂ ಕೂಡ ಕ್ರೋಢೀಕರಿಸಿ ಹಲವಾರು ದೇಶಗಳಿಂದ ಒಂದಲ್ಲ ಎರಡಲ್ಲ ಸುಮಾರು ದೇಶಗಳಲ್ಲಿ ಯಾವ ದೇಶದಲ್ಲಿ ಏನೇನು ಒಳ್ಳೆ ಅಂಶ ಇದೆ ಹಲವಾರು ದೇಶಗಳಿಗೆ ವಿಸಿಟ್ ಕೊಟ್ಟು ಅದರ ಆ ವಿಚಾರಗಳನ್ನು ಡಿಸ್ಕಷನ್ ಮಾಡಿ ಯಾವುದು ನಮ್ಮ ದೇಶಕ್ಕೆ ಸೂಕ್ತ ಅನ್ನೋದನ್ನ ಚರ್ಚೆ ಮಾಡಿ ಸುಮ್ಮನೆ ಏಕಾಏಕಿ ತಂದಿಂದ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ಸಾಕಷ್ಟು ದಿನ ವಿಷಯಗಳನ್ನ ಮಾಡ್ತಾ ಅದನ್ನ ಚರ್ಚೆ ಮಾಡಿ ಪೂರ್ವಪರಗಳನ್ನ ಅವಲೋಕನ ಮಾಡಿ ಯಾವುದು ನಮ್ಮ ಒಂದು ಗಣರಾಜ್ಯ ಬೇಕು, ಪ್ರಜಾಪ್ರಭುತ್ವ ಬೇಕು ಅದನ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ಮತ್ತೆ ಇವತ್ತಿನ ದಿನ ಏನಾಗ್ತಿದೆ ಅಂದ್ರೆ ಅದು ಯಾಕೋ ಅವರು ಸ್ವಾತಂತ್ರ್ಯನ ತಂದುಕೊಟ್ಟು ಓಕೆ, ಮತ್ತೆ ಸಂವಿಧಾನ ರೂಪಿಸಿದ್ರು ಓಕೆ, ಅದು ಇವತ್ತಿನ ದಿನ ಸ್ವಾರ್ಥಕ್ಕೆ ಹೆಚ್ಚು ಇದಾಗ್ತಿದೆ. ಈಗ ನಮ್ಮ ದೇಶದಲ್ಲಿ ಹೆಚ್ಚು ಏನಂದ್ರೆ ಸಂಸತ್ತು ಮತ್ತೆ ನ್ಯಾಯಾಲಯದ